ಹಾಯ್, ವೆಲ್ಕಮ್ ಟು ಎಂ ಬಿ ಟೆಕ್ ಇನ್ ಕನ್ನಡ. ಇವತ್ತು ಏನು ಟಾಪಿಕ್ ಅಂದರೆ ಸೆಕೆಂಡ್ ಹ್ಯಾಂಡ್ ಫೋನ್ಸ್ಗಳು ಇವಾಗ ತುಂಬ ಜನ ತೊಗೊಳ್ತಿದ್ದಾರೆ. ಆಗಿಂದ್ರೆ ಮೋಸನೂ ಹೋಗ್ತಿದ್ದಾರೆ. ತುಂಬ ಜನ ಲಾಸ್ ಮಾಡಿಕೊಂಡು ಡಿಫೆಕ್ಟಿವ್ ಅಂತ ಫೋನ್ನ ತೊಗೊಂಡು ಅಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವ ಫೋನ್ನ ಎಲ್ಲಿ ತೊಗೋಬೇಕು ಮತ್ತು ಯಾವ ಥರ ತೊಗೋಬೇಕು, ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಆಗಲಿ ಹೊಸ ಫೋನ್ಸ್ ಆಗಲಿ, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ ಮುಗಿದ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ನಾವು ಸೆಕೆಂಡ್ ಹ್ಯಾಂಡ್ ಫೋನ್ಸ್ ತೊಗೊಳ್ಳುವಾಗ ಅದರ ಪ್ರೈಸ್ ಮತ್ತು ಹೊಸ ಫೋನ್ಗೆ ಪ್ರೈಸ್ ಎಷ್ಟಿದೆ, ಮಿನಿಮಮ್ 10,000 to 15,000 ಗ್ಯಾಪ್ ಇರಬೇಕು ಹೇಳ್ತೀನಿ ನಾನು ಸದ್ಯಕ್ಕೆ. ಮತ್ತು ಅಂಡರ್ ವ್ಯಾರಂಟಿ ಮಿನಿಮಮ್ 2 to 3 ತಿಂಗಳ ತನಕ ಅನ್ನೋದ್ರು ವ್ಯಾರಂಟಿ ಇರಬೇಕು ಅದಕ್ಕೆ. ಇವಾಗ ವಾರಂಟಿ ಮುಗಿದೋಗಿದೆ, ಬಟ್ ಅದೇ ನಿಮಗೆ ಫೋನ್ ಹೊಸದು 47,000 ರೂಪಾಯಿಗೆ ಐಫೋನ್ 15 ಅಮೆಝಾನಲ್ಲಿ ಸಿಗುತ್ತೆ. ಬಟ್ ನೀವು ತೊಗೊಳ್ತಾ ಇರೋದು ಐಫೋನ್ 15 ಸೆಕೆಂಡ್ ಹ್ಯಾಂಡ್ ಪ್ರೈಸ್ ನಿಮಗೆ 40,000 42,000 ಒಂದು. ಇವಾಗ ನೀವೇ ಹೇಳಿ, ಒಂದು ಸೆಕೆಂಡ್ ಹ್ಯಾಂಡ್ ಫೋನ್ಸು ಅದು ಕೂಡ ನಿಮಗೆ ಅರೌಂಡ್ ಬ್ಯಾಟ್ರಿ ಹೆಲ್ತು 80 to 85 ತನಕ ಇರುತ್ತಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಈ ಫೋನ್ನ ನಿಮಗೆ 42-40,000 ಕೊಟ್ಟು ಸೆಕೆಂಡ್ ಹ್ಯಾಂಡ್ ಫೋನ್ಸ್ ತೊಗೋತೀರಾ ಅಥವಾ 48,000 ಹೋದರೂ ಹೋಗಲಿ ಹೊಸ ತೊಗೋತೀರಾ? ಚಾಯ್ಸ್ ಈಸ್ ಯುವರ್ಸ್. ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತು ಈ ಫೋನ್ನ ನೀವು 42,000 ಕೊಟ್ಟು ಯಾವಾಗ ತೊಗೋಬೇಕು ಸೆಕೆಂಡ್ ಹ್ಯಾಂಡಲ್ಲಿ ಅಂದರೆ, ಈ ಫೋನ್ ನಿಮಗೆ ಮಿನಿಮಮ್ 8 ತಿಂಗಳ ತನಕ ವಾರಂಟಿ ಇರಬೇಕು. 4 ಮಂತ್ ಹೋಗಲಿ, ಯೂಸ್ ಆಗಿದ್ದಕ್ಕೆ ಒಂದು 6,000 ಕಡಿಮೆ ಕೊಡ್ತೀವಿ ಅಂದಮೇಲೆ 4 ಮಂತ್ ಹೋಗಲಿ. ಬಟ್ ನಮಗೆ ಅಥರೈಸ್ಡ್ ಸರ್ವಿಸ್ ಸೆಂಟರ್ ವಾರಂಟಿನೇ ಬೇರೆ, ಇದು ಇವ್ರಿಗೆ ಸರ್ವಿಸ್ ಸೆಂಟರ್ ವಾರಂಟಿನೇ ಬೇರೆ ಆಗುತ್ತೆ. ಹಾಗಾಗಿ ಫೋನ್ಸ್ ತೊಗೊಳ್ಳುವಾಗ ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ಆಫರ್ ಸೇಲ್ಸ್, ಇವಾಗ ದಸರಾ ದಿವಾಳಿ ಈ ಥರ ಆಫರ್ ಸೇಲ್ಸಲ್ಲಿ ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಯಾವತ್ತೂ ತೊಗೊಳಕ್ಕೆ ಹೋಗಬೇಡಿ. ಆಫರ್ಸ್ ಬರೋ ತನಕ ತಡೀರಿ. ಆಫರ್ಸ್ ಬಂದಮೇಲೆ ಹೊಸ ಫೋನ್ಸ್ ನಿಮಗೆ ಹಾಫ್ ಆಫ್ ದಿ ರೇಟಲ್ಲಿ ಸಿಗುತ್ತೆ, ಅವಕ್ಕನ್ನು ಕೂಡ ತೊಗೋಬೋದು. ಇಲ್ಲ ನಮಗೆ ಬಜೆಟ್ ಆಗೋಲ್ಲ ಅಂತಂದರೆ ನೀವು ಲೋನ್ ಮೇಲೆ ತೊಗೊತಿರ್ತೀರ, ಒಂದು ಪ್ರೀಮಿಯಂ ಫೋನ್ನ ತೊಗೊಳೋಕ್ಕೆ ನೋಡ್ತಿರ್ತೀರ. ಇವಾಗ ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಅಂದರೆ ನಿಮಗೆ ಪ್ರೀಮಿಯಮಲ್ಲೇ ನೋಡ್ತಿರ್ತೀವಿ ನಾವು. ಹಾಗಾಗಿ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ ಆಗಲಿ, ಟ್ರಸ್ಟೆಡ್ ವಾರಂಟಿ ಆಗಲಿ, ಮಿನಿಮಮ್ ಫೋನ್ ನಿಮಗೆ ವಾರಂಟಿಯಲ್ಲಿರಬೇಕು. 2 to 3 ತಿಂಗಳು ವಾರಂಟಿಯಲ್ಲಿದ್ದರೆ ನೀವು ಫೋನ್ನ ತೊಗೊಳ್ಳೋದು ಓಕೆ. ಔಟ್ ಆಫ್ ವಾರಂಟಿ ಫೋನ್ನ ನೀವು 15,000ಕ್ಕಿಂತ ಜಾಸ್ತಿ ಕೊಟ್ಟು ತೊಗೊಳ್ಳೋದು ಸ್ವಲ್ಪ ಯೋಚನೆ ಮಾಡೋಂಥ ವಿಚಾರ ಆಗುತ್ತೆ. ಫೋನ್ ತಂದಂದ್ರೆ ಏನಾದರೂ ಆದರೆ ಡಿಫೆಕ್ಟ್ ಆದರೆ ಕಂಪ್ನಿದವರು ಏನು ಸೇಲ್ ಮಾಡ್ತಿರ್ತಾರಲ್ಲ ಅವ್ರು ಯಾವತ್ತೂ ಹೊಳೆ ತೊಗೊಳ್ಳಲ್ಲ. ನಾನು ಒಂದು 2-3 ಮೊಬೈಲ್ಸ್ ಅಂಗಡಿನ ಹುಡುಕಾಡಿದೆ ವಿಜಯಪುರದಲ್ಲಿ. ಯಾವರು ಕೂಡ ನಿಮಗೆ ಒಂದು ಸಲ ಫೋನ್ ಸೇಲ್ ಮಾಡಿದ ನಂತರ ಅದೇನಾದರೂ ಡಿಫೆಕ್ಟ್ ಬಂದಿದೆ, ಅದು ಬಂದೈತೆ ಅಂದರೆ ತೊಗೊಳ್ಳಲ್ಲ. ಮತ್ತು ನೀವು ಅಲ್ಲೇ ಸೇಲ್ ಮಾಡಿದ್ರು ಕೂಡ ಅವ್ರು ತೊಗೋತಾರೆ, ಬಟ್ ನೀವು ಅಂದ್ಕೊಂಡಿರೋ ಪ್ರೈಸ್ಗಲ್ಲ. ಓಕೆ. ಹಾಗಾಗಿ ಸೆಕೆಂಡ್ ಹ್ಯಾಂಡ್ಸ್ ಫೋನ್ಸ್ ತೊಗೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ. ಫೋನ್ ಕಂಡೀಷನ್ ಮೇಲ್ಗಡೆ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ಎಲ್ಲ ಪಾರ್ಟ್ಸು ನಿಮಗೆ ಚೆನ್ನಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ, ಮತ್ತು ಫೋನ್ ಏನಾದರೂ ಬಿಚ್ಚಿದಾರಾ ಇಲ್ಲ. ಅದಕ್ಕಾಗಿ ವಾರಂಟಿಯಲ್ಲಿದ್ದರೆ ನಿಮಗೆ ಬಿಚ್ಚಿರೋ ಚಾನ್ಸಸ್ ತುಂಬ ಕಡಿಮೆ. ಔಟ್ ಆಫ್ ವಾರಂಟಿ ಫೋನ್ಸ್ ಅಂದರೆ ನಿಮಗೆ ಯಾವಾಗ ಏನು ಡಿಸ್ಪ್ಲೇ ಬಿಚ್ಚಿರ್ತಾರೋ ಗೊತ್ತಾಗಲ್ಲ. ಬಟ್ ವಾರಂಟಿಯಲ್ಲಿರುವಂಥ ಫೋನ್ಸ್ ಆದರೆ ನಿಮಗೆ ಏನಾದರೂ ಬಿಚ್ಚಿರು ಕೂಡ ಸರ್ವಿಸ್ ಸೆಂಟ್ರಲ್ಲೇ ಬಿಚ್ಚಿರ್ತಾರೆ ಹೊರತು ಇದರಲ್ಲಾಗಲ್ಲ. 99% ನಿಮಗೆ ಸರ್ವಿಸ್ ಸೆಂಟರ್ ಆಥರೈಸ್ ಇರುತ್ತೆ. ಬಟ್ 1% ಎಲ್ಲೋ ಡಿಸ್ಪ್ಲೇ ಹೋಗಿ ಒಂದು ಸ್ವಲ್ಪ ಬ್ಯಾಡ್ ಡಿಸ್ಪ್ಲೇ ಹಾಕಿಸಿ ಸೇಲ್ ಮಾಡ್ತಿರ್ತಾರೆ. ವಾರಂಟಿಯಲ್ಲಿದ್ದರೂ ಸಹ ಅವುಗಳನ್ನು ಕೂಡ ನೀವು ಸ್ವಲ್ಪ ನೋಡಬೇಕಾಗತ್ತೆ. ಫೋನ್ ಕಂಡೀಷನ್ನ ನೋಡಿ ತೊಗೋಬೇಕು. ಈ ಸೆಕೆಂಡ್ ಹ್ಯಾಂಡ್ ಫೋನ್ಸ್ಗಳನ್ನ ತುಂಬ ಆದಷ್ಟು ಅವಾಯ್ಡ್ ಮಾಡಿ. ಒಂದು ಸ್ವಲ್ಪ ಫೈನಾನ್ಸಿಯಲಿ ಸ್ಟೇಬಲ್ ಆಗಿದ್ದರೆ ಹೊಸ ಫೋನ್ ತೊಗೊಳ್ಳೋಕ್ಕೆ ಟ್ರೈ ಮಾಡಿ. ಆದರೆ ಸೆಕೆಂಡ್ ಹ್ಯಾಂಡ್ ಫೋನ್ಸ್ಗೆ ಅವಕ್ಕೆ ಜಾಸ್ತಿ ಏನು ಡಿಫ್ರೆನ್ಸ್ ಇರೋಲ್ಲ, ಒಂದು 10,000 to 12,000 ಡಿಫ್ರೆನ್ಸ್ ಇರುತ್ತೆ. ಅದನ್ನೊಂದು 2-3 ತಿಂಗಳು ಮಂತ್ ಎಕ್ಸ್ಟ್ರಾ EMI ಕಟ್ಟಿದರೆ ಮುಗಿದೋಗುತ್ತೆ. ಹಾಗಾಗಿ ಇದನ್ನು ತೊಗೊಳ್ಳಿ. ಇನ್ನು ಸೆಕೆಂಡ್ ಹ್ಯಾಂಡ್ ಫೋನ್ಸು ನೀವು ಯೂಸ್ ಮಾಡಿರುವಂಥ ಫೋನ್ಸ್ನ ಎಲ್ಲಿ ಸೇಲ್ ಮಾಡಬೇಕು, ಫೋನ್ ಕಂಡೀಷನ್ ಏನಾದರೂ ತುಂಬ ಚೆನ್ನಾಗಿತ್ತು, ಚಲೋ ಇತ್ತಂದರೆ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಆಗಲಿ ಅಥವಾ ಇನ್ಸ್ಟಾ ಸ್ಟೇಟಸಲ್ಲಿ ಒಂದು ಸ್ವಲ್ಪ ಫೋನ್ಸ್ ಫಾರ್ ಸೇಲ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಸ್ಟೋರಿನ ಹಾಕಿ. ಇದರಲ್ಲಿ ನಿಮಗೆ ಗೊತ್ತಿರುವಂಥ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಸೇಲ್ ಮಾಡಬೇಕು. ಇಲ್ಲ ಉದಾಹರಣೆಗೆ ನನ್ನದೇ ಒಂದು ಒಪ್ಪೋ ರೆನೋ 14 ಫೋನ್ನ ನಾನು ಸೇಲ್ ಮಾಡೋಕ್ಕೆ ಹೋಗಿದ್ದೆ. ತಂದು 20 ದಿನ ಆಗಿತ್ತು, ಸುಮ್ಮನೆ ತೋರ್ಸೋಕ್ಕೆ ಹೋಗಿದ್ದೆ. ಒಂದು ಟ್ರಸ್ಟೆಡ್ ವೆಬ್ಸೈಟಲ್ಲಿ ನಿಮಗೆ 19,000 ರೂಪಾಯಿ ಕೇಳಿದರು, ಎಲ್ಲಿ ಹಾಫ್ ಆಫ್ ದಿ ರೇಟ್. ಆದರೆ ಅವ್ರು ಮಾರೋದು ಅಲ್ಲೇ ನಾನು ಆ ಫೋನ್ನ ಎಕ್ಸ್ಚೇಂಜ್ ಮಾಡಿ ಇನ್ನೊಂದು ನಥಿಂಗ್ ಫೋನ್ 2 ತೊಗೊಳಕ್ಕೆ ಹೋಗಿದ್ದೆ. ಆ ಫೋನ್ ನಿಮಗೆ ಔಟ್ ಆಫ್ ದಿ ವ್ಯಾರಂಟಿ ಮತ್ತು ಯಾವುದೇ ಥರ ಗ್ಯಾರಂಟಿ ಇಲ್ಲ. ಈ ಫೋನ್ನ 29,000 ರೂಪಾಯಿಗೆ ಸೇಲ್ ಮಾಡ್ತಿದ್ದಾರೆ. ನಮ್ಮದು ವಾರಂಟಿಯಲ್ಲಿರುವಂಥ ಕೇವಲ 20 ದಿನದ ಫೋನ್ನ 18,000 ರೂಪಾಯಿಗೆ ತೊಗೋತಾರಂತೆ. ಮತ್ತು ಔಟ್ ಆಫ್ ವ್ಯಾರಂಟಿ ಫೋನ್ನ ನಿಮಗೆ ಕೊಡ್ತಾರೆ. ನಥಿಂಗ್ ಫೋನ್ ಅಬ್ಬಬ್ಬ ಅಂದರೆ 2 ವರ್ಷ ಹಳೆ ಫೋನು, ಅದನ್ನು ಇವಾಗ ಇವ್ರು ಸೇಲ್ ಮಾಡ್ತಿರೋದು 29,000 ರೂಪಾಯಿಗೆ. ಈ ಥರ ಮೋಸ ಆಗ್ತಿರುತ್ತೆ. ದಯವಿಟ್ಟು ಸೆಕೆಂಡ್ ಹ್ಯಾಂಡ್ ಫೋನ್ಸ್ ತೊಗೊಳ್ಳೋದನ್ನು ಅವಾಯ್ಡ್ ಮಾಡಿ. ಅದಷ್ಟು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಫೋನ್ ಏನಾದರೂ ಸಿಕ್ತಿದ್ರೆ ಬಿಡಬೇಡಿ, ತೊಗೊಳ್ಳಿ.
ಬಟ್ ನಿಮಗೆ ಆದಷ್ಟು ಜಾಸ್ತಿ ಅವಾಯ್ಡ್ ಮಾಡೋದು ತುಂಬ ಉತ್ತಮ. ಇದಿಷ್ಟು ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೆಕೆಂಡ್ ಹ್ಯಾಂಡ್ ಫೋನ್ಸ್ನ ತೊಗೊಳ್ಳೋದು ಸರಿನಾ ತಪ್ಪಾ ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕಾಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.